ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರವೀಣ್ BM. ಇವರು ರಿಸರ್ಚ್ ಅಂಡ್ ಇನೋವೇಷನ್ ಕೌನ್ಸಿಲ್ ನ ಡೈರೆಕ್ಟರ್, ಹಾಗೇನೆ ಶ್ರೀನಿವಾಸ ಯೂನಿವರ್ಸಿಟಿ ಇಲ್ಲಿ ಕೆಮಿಸ್ಟ್ರಿ ಮತ್ತು ನ್ಯಾನೋ ಟೆಕ್ನಾಲಜಿ ಇದರ ಪ್ರೊಫೆಸರ್ ಮತ್ತೆ ಹೆಡ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವರಿಗೆ ಡಾಕ್ಟರ್ ಸತೀಶ್ ಧವನ್ ರಿಸರ್ಚ್ ಫೆಲೋಶಿಪ್ ಅವಾರ್ಡ್ ಕೂಡ ಸಿಕ್ಕಿದೆ, ಹಾಗೇನೆ ಯಂಗ್ ಸೈಂಟಿಸ್ಟ್ ಅವಾರ್ಡ್ ಕೂಡ ಸಿಕ್ಕಿದೆ. ಸೊ ಇವತ್ತು ಇವರು ನಮಗೆ ಈ ಒಂದು ಸಂಶೋಧನೆ ಆಗಿರಬಹುದು ಅಥವಾ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಏನಿದೆ ಇದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನೀಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ. ಸರ್, ಇವಾಗ ಈ ಸಂಶೋಧನೆ ಅಂತ ನಾವು ಕೇಳ್ತಾ ಇರ್ತೇವೆ, ಒಂದು ಸಂಶೋಧನಾ ಪ್ರಬಂಧ, ಸಂಶೋಧನಾ ವರದಿ ಅಥವಾ ಇದರ ಬಗ್ಗೆ ಸಂಶೋಧನೆ ನಡೀತು ಅಂತೆಲ್ಲ ಕೇಳ್ತಾ ಇರ್ತೇವೆ. ಈಗ ಒಂದು ಅಕಾಡೆಮಿಕ್ ಮಟ್ಟದಲ್ಲಿ ಈ ಸಂಶೋಧನೆ ಅಂದ್ರೆ ಅದು ಏನದು? ಸಂಶೋಧನೆ ಅಥವಾ ರಿಸರ್ಚ್ ಅಂತ ಹೇಳಿದ್ರೆ ಸರ್, ಹೊಸತನ್ನ ಹುಡುಕ್ತಕ್ಕಂಥದ್ದು ಅಥವಾ ಇರೋದ್ರಲ್ಲೇನೆ ನಾವು ಅದನ್ನ ಪರಿವರ್ತನೆ ಮಾಡಿ ಇನ್ನೂ ಹೆಚ್ಚಿನ ಲಾಭ ಸಿಗ್ತಕ್ಕಂಥ ಮಾಡ್ತಕ್ಕಂಥದ್ದೇ ನಿಜವಾದ ಸಂಶೋಧನೆ ಅಥವಾ ರಿಸರ್ಚ್. ಅದನ್ನು ನಾವು ಸಂಶೋಧನೆ ಅಂತ ಕರಿತೇವೆ. ಈ ನಮ್ಮ ಅಕಾಡೆಮಿಕ್ ಸೈಡಲ್ಲಿ ಹೇಳೋದಾದ್ರೆ ವಿದ್ಯಾರ್ಥಿಗಳು ಮತ್ತೆ ಫ್ಯಾಕಲ್ಟಿ ಮೆಂಬರ್ಸ್ ಅಂದ್ರೆ ಟೀಚರ್ಸ್ಗಳು ಎಲ್ಲ ಸೇರಿಬಿಟ್ಟು ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡ್ತಾರೆ. ಈಗ ನಮ್ಮ ಕಾಲೇಜ್ಗಳಲ್ಲೇ ಆಗಿರ್ಬೋದು, ಮಕ್ಕಳು ಡ್ರೋನ್ಗಳನ್ನ ಮಾಡ್ತಾ ಇದ್ದಾರೆ, ರೋಬೋಟ್ಸ್ ಅನ್ನ ಮಾಡ್ತಾರೆ. ಆಮೇಲೆ ನಾವು ನಮ್ಮ ಲ್ಯಾಬಲ್ಲಿ ರಿಸರ್ಚ್ ಕ್ಯಾನ್ಸರ್ ಡ್ರಗ್ಸ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದೇವೆ, ಬ್ಯಾಟ್ರೀಸ್ ಅನ್ನ ಮಾಡ್ತಾ ಇದ್ದೇವೆ. ಇದು ಮಕ್ಕಳು ಮತ್ತೆ ಟೀಚರ್ಸ್ ಇಬ್ರು ಸೇರ್ಕೊಂಡ್ಬಿಟ್ಟು ಮಾಡ್ತಕ್ಕಂಥದ್ದು. ಇದನ್ನ ನಾವು ಸಂಶೋಧನೆ ಅಂತ ಕರಿತೇವೆ. ಈಗ ಸಂಶೋಧನೆ ಅಂತ ಹೇಳಿದ್ರೆ ಈಗ ಬೇರೆ ಬೇರೆ ಫೀಲ್ಡ್ ಗಳಲ್ಲಿ ಆಗ್ತಾ ಇರುತ್ತೆ. ಅದು ಸೈನ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಬೇರೆ ಸ್ಟಡಿ ಸ್ಟ್ರೀಮ್ ಅಲ್ಲಿ ಕೂಡ ಆಗ್ತಾ ಇರುತ್ತೆ. ಸೈನ್ಸ್ ಅಲ್ಲಿ ಆಗೋ ಸಂಶೋಧನೆಗೂ ಉಳಿದದಕ್ಕೆ ಏನ್ ವ್ಯತ್ಯಾಸ ಇರುತ್ತೆ ಸರ್? ಸೈನ್ಸ್ ಅಲ್ಲಿ ಅಂತ ಹೇಳಿದ್ರೆ ಪ್ರಯೋಗಶಾಲೆಯಲ್ಲಿ ಅದನ್ನ ಪ್ರಯೋಗ ಮಾಡಿಬಿಟ್ಟು ಅದರ ರಿಸಲ್ಟ್ ಅನ್ನ ತಿಳ್ಕೊಂತಾರೆ. ಈಗ ಸಮಾಜ ವಿಜ್ಞಾನ ಅಥವಾ ಮ್ಯಾನೇಜ್ಮೆಂಟ್ ಅಲ್ಲಿ ಅನಾಲಿಸಿಸ್ ಮಾಡ್ತಾರೆ. ಈಗ ಹೃದಯಾಘಾತ ಆಗ್ತಾ ಇದೆ. ಈಗ ಇವತ್ತು ನಿನ್ನೆ ಡಾಕ್ಟರ್ ನಿರ್ದೇಶಕರು ಜಯದೇವರ ನಿರ್ದೇಶಕರು ಹೇಳ್ತಾ ಇದ್ರು, 250 ಪೇಷಂಟ್ ಬಂದಿದ್ದಾರೆ, ಅವರಿಗೆ ಹೃದಯಾಘಾತ ಆಗಿದೆ. ಅವ್ರ ಯಾಕೆ ಆಗಿದೆ ಅಂತೇಳಿ ಅವ್ರ ಪ್ರೀವಿಯಸ್ ಹಿಸ್ಟ್ರಿನೆಲ್ಲ ನೋಡ್ಬಿಟ್ಟು ಅವ್ರದ್ದು ಅನಾಲಿಸಿಸ್ ಮಾಡಿಬಿಟ್ಟು ನಾವು ಯಾಕೆ ಆಗಿರ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಇದರಲ್ಲಿ ನಿಜವಾದ ನೇರವಾದ ಪ್ರಯೋಗಗಳಿರೋದಿಲ್ಲ, ಆದ್ರೆ ಅಲ್ಲಿ ಆಗಿರ್ತಕ್ಕಂಥ ಘಟನಾವಳಿಗಳನ್ನ ಒಟ್ಟು ಒಂದು 100-200 ಸ್ಯಾಂಪಲ್ಗಳನ್ನ ತಗೊಂಡ್ಬಿಟ್ಟು ಅನಾಲಿಸಿಸ್ ಮಾಡಿಬಿಟ್ಟು ರಿಪೋರ್ಟ್ ಮಾಡ್ತಾರೆ. ಇದೇ ಇವುಗಳಿಗೆ ಎರಡಕ್ಕೂ ಇರತಕ್ಕಂಥ ಒಂದು ಡಿಫ್ರೆನ್ಸ್ ಅಂತ ಅನ್ಕೊಂತೀನಿ ನಾನು. ಈಗ ಯಾವುದೇ ಒಂದು ದೇಶ ಈ ರಿಸರ್ಚ್ ಗಳ ಮೇಲೆ ಇನ್ವೆಸ್ಟ್ ಮಾಡೋದು ಅದು ಎಷ್ಟು ಅದಕ್ಕೆ ಉಪಯೋಗಕರ ಆಗುತ್ತೆ ಸರ್? ಈಗ ನಾನು ಒಂದು ಉದಾಹರಣೆ ಹೇಳ್ತೇನೆ. 1990 ದಶಕದಲ್ಲಿ ನಾನು ಮಂಗಳೂರಿಂದ ಉಡುಪಿಗೆ ಒಂದು ಫೋನ್ ಮಾಡಬೇಕು ಅಂದ್ರೆ ಒಂದು ಅರ್ಧ ಗಂಟೆ 1 ಗಂಟೆ ಆಗ್ತಾ ಇತ್ತು. ಟ್ರಂಕ್ ಕಾಲ್ ಬುಕ್ ಮಾಡಿ ಮಾಡಬೇಕಾಗಿತ್ತು. ನಾನು 2006-7 ನಾನು ಫಾರಿನ್ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡಿದ್ದೆ. ಒಂದು ಫೋನ್ ಮಾಡಿ ಮಾತಾಡಬೇಕು ಅಂತ ಹೇಳಿದ್ರೆ ನಾನು 1 ನಿಮಿಷಕ್ಕೆ 300-400 ರೂಪಾಯಿ ಹಣ ಖರ್ಚು ಮಾಡ್ತಾ ಇದ್ದೆ. ಆದ್ರೆ ಇವತ್ತು ಸಂಶೋಧನೆಗಳಿಂದ ನಾನು ಪ್ರಪಂಚದ ಯಾವುದೇ ಮೂಲೆಗೆ ವಿತಿನ್ ಎ ಸೆಕೆಂಡ್ ಅಲ್ಲಿ ಹಣವನ್ನು ತುಂಬಾ ಕಡಿಮೆ ಖರ್ಚು ಮಾಡಿ ಅಥವಾ ಫ್ರೀ ಆಗಿ ನಾನು ಎಲ್ಲಿ ಬೇಕಾದ್ರೆ ವಿಡಿಯೋ ಕಾಲ್ ಏನ್ ಕಾಲ್ ಕೂಡ ಮಾಡಬಹುದು. ಇದು ಸಂಶೋಧನೆಯ ಒಂದು ಅಡ್ವಾಂಟೇಜ್ ಅಥವಾ ಲಾಭ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಇವತ್ತು ಪ್ರತಿಯೊಬ್ಬನ ಕೈಯಲ್ಲಿ ಮೊಬೈಲ್ ಇದೆ. ಇದರಿಂದ ದೂರ ಸಂಪರ್ಕ ಕ್ರಾಂತಿಯೇ ಆಗಿದೆ ದೇಶದಲ್ಲಿ. ಇದೇ ತರ ನಮ್ಮ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಸಾವಿನ ಸಂಖ್ಯೆ ತುಂಬಾ ಅಂದ್ರೆ ಅವರೇಜ್ ಲೈಫ್ ಆಫ್ ದ ಮ್ಯಾನ್ ಇತ್ತಲ್ಲ, ಅದು ತುಂಬಾ ಕಮ್ಮಿ ಇತ್ತು. ಈಗಿನ ಸಂಶೋಧನೆಗಳಿಂದ ತುಂಬಾ ಜಾಸ್ತಿ ಆಗ್ತಾ ಇದೆ. ಈಗ ನಾವು ಇವತ್ತು ಕಾರ್ಗಳನ್ನ ತಗೊಂತ ಇದ್ದೇವೆ, ಎಲ್ಲ ಎಲೆಕ್ಟ್ರಿಕ್ ಕಾರ್ ಅಂತ ಹೋಗ್ತಾ ಇದ್ದೇವೆ. ಎಲೆಕ್ಟ್ರಿಕ್ ಕಾರ್ಗಳು ಇವತ್ತೊಂದು ಸ್ವಲ್ಪ ರೇಟ್ ಜಾಸ್ತಿ ಇದೆ. ಯಾಕೆ ಅಂದ್ರೆ ಬ್ಯಾಟ್ರಿಗಳ ರೇಟ್ ಜಾಸ್ತಿ. ಇವತ್ತು ಸಂಶೋಧನೆಗಳಾಗ್ತಾ ಇದ್ದಾವೆ ಆ ಬೆಲೆಯನ್ನ ಹೇಗೆ ಕಮ್ಮಿ ಮಾಡೋದು ಅಂತ. ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಕಾರೇ ಇರ್ಲಿಕ್ಕಿಲ್ವೇನೋ, ಎಲ್ಲ ಎಲೆಕ್ಟ್ರಿಕ್ ಆಗ್ಬೋದು. ಆದ್ರೆ ನಾವು ರೇಟ್ ಅನ್ನ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು, ಚಾರ್ಜಿಂಗ್ ಅನ್ನ ಕಡಿಮೆ ಮಾಡಬೇಕು, ಟೈಮ್ ಅನ್ನ ಕಡಿಮೆ ಮಾಡಬೇಕು. ಇವುಗಳನ್ನ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಇನ್ನೂ ಮುಂದುವರಿತೇವೆ. ಇದು ಎಕ್ಸಾಂಪಲ್ ಹೇಳಿದ್ದು. 1990, 2000, 2010 ಎಲ್ಲ ವಸ್ತುಗಳನ್ನ ನಾವು DRDO ಅಂದ್ರೆ ಸೈನ್ಯಕ್ಕೆ ಸಂಬಂಧಪಟ್ಟದ್ದು ಎಲ್ಲದನ್ನು ಕೂಡ ಇಂಪೋರ್ಟ್ ಮಾಡ್ಕೊಂತ ಇದ್ವಿ. ಇವತ್ತು ನಾವು ನಮ್ಮ ದೇಶದಲ್ಲಿ ಎಷ್ಟು ಅಭಿವೃದ್ಧಿ ಹೊಂದಿದ್ದೇವೆ ಅಂದ್ರೆ ಎಲ್ಲದನ್ನು ಕೂಡ ನಾವೇ ತಯಾರು ಮಾಡೋ ಮಟ್ಟಕ್ಕೆ ಮೇಕ್ ಇನ್ ಇಂಡಿಯಾಗೆ ಬಂದಿದ್ದೇವೆ. ಅದನ್ನ ನಾವು ರಫ್ತು ಮಾಡೋ ಲೆವೆಲ್ ಕೂಡ ಹೋಗ್ತೇವೆ. ಇದೆಲ್ಲ ಸಂಶೋಧನೆ ನಮ್ಮ ಪ್ರಯೋಜನಗಳು. ಈಗ ಇವತ್ತಿನ ಮಟ್ಟಿಗೆ ಹೇಳೋದಾದ್ರೆ ಭಾರತದಲ್ಲಿ ಯಾವೆಲ್ಲ ಸೆಕ್ಟರ್ಗಳಲ್ಲಿ ಯಾವೆಲ್ಲ ಫೀಲ್ಡ್ಗಳಲ್ಲಿ ಸಂಶೋಧನೆ ಅಗತ್ಯ ಇದೆ ಸರ್? ಪ್ರತಿಯೊಂದು ಫೀಲ್ಡಲ್ಲೂ ಸಂಶೋಧನೆ ಅಗತ್ಯ ಇದೆ ಸರ್. ಆಕ್ಚುಲಿ ನಾನು ಈಗ ಒಂದು ಮಾತ್ರೆನ ದುಡ್ಡು ಕೊಟ್ಟು ತಗೊಂತೇನೆ. ಒಂದು ಕ್ಯಾನ್ಸರ್ನ ಡ್ರಗ್ 10,000, 15,000, 20,000 ಹೀಗೆಲ್ಲ ಇದೆ. ಅದಕ್ಕೆ ನಾನು 100 ರೂಪಾಯಿಗೆ ಮಾಡಬೇಕು. ಅದು ಸಂಶೋಧನೆ ಸರ್. ಒಬ್ಬ ಕಾಲಿಲ್ಲದವನಿಗೆ ಒಂದು ನಾನು ಆರ್ಟಿಫಿಷಿಯಲ್ ಲಿಂಬನ್ನ ಫಿಕ್ಸ್ ಮಾಡ್ತೀನಿ ಸರ್. ಅದು ತೂಕ ಜಾಸ್ತಿ ಇರುತ್ತೆ ಅಥವಾ ರೇಟ್ ಜಾಸ್ತಿ ಇರುತ್ತೆ. ತೂಕ ಕಡಿಮೆ ಮಾಡ್ತಕ್ಕಂಥದ್ದು, ಸುಲಭವಾಗಿ ಹೋಗ್ತಕ್ಕಂಥದ್ದು, ಅದು ಪ್ರಯೋಗ ಸರ್. ಅದು ಸಂಶೋಧನೆ. ಸಂಶೋಧನೆ ಅಂತಕ್ಕಂಥದ್ದು ಪ್ರತಿಯೊಂದು ವಿಭಾಗದಲ್ಲೂ ಬೇಕು. ಎಲ್ಲ ವಿಭಾಗದಲ್ಲೂ ನಾವು ಹೆಚ್ಚು ಹೆಚ್ಚು ಮುಂದುವರಿಬೇಕು. ಆಗ ದೇಶ, ಪ್ರಪಂಚ ಮತ್ತೆ ಸಮಾಜಕ್ಕೆ ಲಾಭ ಸಿಗ್ತದೆ. ಈಗ ಸಂಶೋಧನೆ ಮಾಡಬೇಕು ಅಂತ ಹೇಳಿದಾಗ ಇದನ್ನ
ಯಾರು ಮಾಡಬೇಕು, ಇದಕ್ಕೆ ಏನಾದರೂ ಕ್ವಾಲಿಫಿಕೇಶನ್ ಇರ್ತದೆ, ಹೇಗೆ? ಭಾರತ ದೇಶದಲ್ಲಿ ಒಬ್ಬ ಸಂಶೋಧನೆ ಮಾಡಬೇಕು ಅಂತ ಹೇಳಿದ್ರೆ ಒಬ್ಬ ಟೀಚರು, ಒಬ್ಬ ವಿಜ್ಞಾನಿ, ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ವಿಜ್ಞಾನಿಗಳು ಅಂತ ಕರಿತೇವೆ. ನಮ್ಮ ಟೀಚಿಂಗ್ ಫೀಲ್ಡ್ಗಳಲ್ಲಿ ಅಥವಾ ಅಕಾಡೆಮಿಕ್ಸ್ ಫೀಲ್ಡ್ಗಳಲ್ಲಿ ನಾವು ಅದನ್ನ ಟೀಚರ್ಸು, ಪ್ರೊಫೆಸರ್ಸು ಅಂತ ಕರಿತೇವೆ. ಅವ್ರಗಳಿಗೆ ಎಲ್ಲ PhD ಮಾಡಿರ್ತಾರೆ. ಅವರಿಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಇರ್ತದೆ ಅವರು ಸಂಶೋಧನೆಗಳನ್ನ ಮಾಡಲಿಕ್ಕೆ. ಅವರು ಒಬ್ಬರೇ ಅಲ್ಲ, ಅವರು ತನ್ನ ವಿದ್ಯಾರ್ಥಿಗಳನ್ನ, UG ವಿದ್ಯಾರ್ಥಿಗಳು, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು, ಮೆಡಿಕಲ್ ವಿದ್ಯಾರ್ಥಿಗಳನ್ನ ಎಲ್ಲರನ್ನೂ ಒಳಗೊಂಡಂತೆ ಸಂಶೋಧನೆಯನ್ನ ಮಾಡ್ಬೋದು. ಅದರ ಫಲ ಅವರು ಏನು ಮಾಡ್ತಾರೆ ಅದನ್ನು ನಾವು ಪ್ರಕಟ ಮಾಡ್ತೇವೆ, ಇಡೀ ಪ್ರಪಂಚಕ್ಕೆ ಗೊತ್ತಾಗುವಾಗ ಮಾಡ್ತೇವೆ. ಅದರಿಂದ ಎಲ್ಲರಿಗೂ ಕೂಡ ಮಾಡಲಿಕ್ಕೆ ಸ್ವಾತಂತ್ರ್ಯ ಇದೆ. ಸಾಮಾನ್ಯವಾಗಿ ಸಂಶೋಧನೆಗಳನ್ನ PhD ಅವರು ಮಾಡ್ತಾರೆ ಅಂತ ಇದೆ, ಅದನ್ನ ಬಿಟ್ಟು ಹೊರಗಿನವರು ಮಾಡಬಹುದು. ಹೌದು, ಈಗ ನೋಡಿ ಸರ್, ಕೆಲವರು 10ನೇ ಕ್ಲಾಸ್ ಓದಿರ್ತಾರೆ. ನಾವು ಹುಬ್ಳಿ ಧಾರವಾಡದಲ್ಲಿ ಯಾರೋ ಒಬ್ರು ಅನೇಕ ಯಂತ್ರಗಳನ್ನ ಆವಿಷ್ಕಾರ ಮಾಡ್ತಾರೆ, ರೈತರಿಗೆ ಕಡಿಮೆ ಬೆಲೆಯಲ್ಲಿ ಕೊಡ್ತಾರೆ. ಅದು ಕೂಡ ಆವಿಷ್ಕಾರವೇ, ಅದು ಕೂಡ ಸಂಶೋಧನೆ. ಬಟ್ ಅವರಿಗೆ ಅದು ಪೇಪರ್ ಬರೆಯೋದು, ಪ್ರಪಂಚಕ್ಕೆ ತಿಳಿಸೋದು ಹೇಗೆ ಅಂತ ಗೊತ್ತಿಲ್ಲ. ಆದ್ರೆ ಆವಿಷ್ಕಾರ ಮಾಡಿಬಿಟ್ಟು ಜನರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ PhD ಅಥವಾ ಸೈಂಟಿಸ್ಟ್ಗಳ ಅಂತ ಹೇಳಿದ್ರೆ ಅದನ್ನ ಕರಾರುವಕ್ಕಾಗಿ ಮಾಡಿ ಅದನ್ನ ಎಲ್ಲರೂ ಕೂಡ ಮತ್ತೆ ಮಾಡೋ ಹಾಗೆ ಮಾಡಿಕೊಡ್ತಾರೆ. ಅಷ್ಟೇನೆ ವ್ಯತ್ಯಾಸ. ಸಂಶೋಧನೆನ ಎಲ್ಲರೂ ಕೂಡ ಮಾಡಲಿಕ್ಕೆ ಸ್ವಾತಂತ್ರ್ಯ ಇದ್ದಾರೆ. ಈಗ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಈ ಒಂದು ಸಂಶೋಧನೆಯ ಬಗ್ಗೆ ಅಷ್ಟೊಂದು ಜ್ಞಾನ ಇರಲ್ಲ. ಇದಕ್ಕೆ ಏನಾದರೂ ಪ್ರೊಸೀಜರ್ ಇರ್ತದೆ? ಇದು ಈ ಒಂದು ಒಳ್ಳೆಯ ಪ್ರಶ್ನೆ. ನಮ್ಮ ದೇಶದಲ್ಲಿ 21 ವರ್ಷ 22 ವರ್ಷ ಆದ ಕೂಡಲೇ ಇಂಜಿನಿಯರಿಂಗ್ ಮಾಡ್ತಾರೆ, ಮೆಡಿಕಲ್ ಮಾಡ್ತಾರೆ, BSc BA BCom ಎಲ್ಲ ಮಾಡ್ತಾರೆ ಸರ್. ಮಾಡಿದ ತಕ್ಷಣ ಅವರಿಗೆ ಒಂದು ಸಣ್ಣ ಉದ್ಯೋಗ ಅಂತ ಸಿಕ್ಬಿಡ್ತದೆ. ಉದ್ಯೋಗ ಸಿಕ್ಕ ಕೂಡಲೇ ಅವರು ತುಂಬ ಜೀವನದಲ್ಲಿ ನಾನು ಎಲ್ಲವನ್ನ ಪಡೆದುಕೊಂಡ್ಬಿಟ್ಟೆ, ನನ್ನ ಜೀವನ ಸ್ಯಾಟಿಸ್ಫೈ ಆಯಿತು, ನನ್ನ ತಂದೆ ತಾಯಿಗಳು ಖುಷಿ ಆದ್ರು ಅಂತೇಳ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದಾರೆ, ಅಥವಾ ತನ್ನ ಕೆಲಸವನ್ನ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ಸರ್, 100 ಜನ ಇವತ್ತು MSc PGಯನ್ನು ಮಾಡಿದ್ರೆ 0.5% ಮಾತ್ರ PhD ಬರ್ತಾ ಇದ್ದಾರೆ. ಅಂದ್ರೆ 200 ಜನ, ನಮ್ಮ ಭಾರತ ದೇಶದಲ್ಲಿ 200 ಜನ PG ಕಂಪ್ಲೀಟ್ ಮಾಡಿದ್ರೆ ಒಬ್ಬ PhD ಬರ್ತಾ ಇದ್ದಾನೆ. ಅಂದ್ರೆ ಸಂಶೋಧನೆಗೆ ಹೋಗ್ತಕ್ಕಂಥವ್ರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಅದಕ್ಕೆ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ತುಂಬಾ ಫೆಲೋಶಿಪ್ಗಳನ್ನ, ಸಂಶೋಧನಾ ವಿದ್ಯಾರ್ಥಿಗಳಿಗೆ ಫೆಲೋಶಿಪ್ಗಳು ಮತ್ತೆ ಬೇರೆ ಬೇರೆ ಫೆಸಿಲಿಟೀಸ್ ಅನ್ನ ಕೊಡ್ತಾ ಇದೆ. ಆದ್ರೂ ಕೂಡ ಜನಗಳು ಸಣ್ಣ ವಯಸ್ಸಿಗೆ ನಾವು ಕೆಲಸ ಸಿಕ್ತು, ದುಡ್ಡು ಸಿಕ್ತು, ಎಲ್ಲದೂ ಸಿಕ್ತು, ಮತ್ತೆ ಯಾಕೆ ಅದು ಅನ್ನೋದಕ್ಕೆ ಹೋಗ್ತಾ ಇದೆ. ಈ ಸಂಶೋಧನೆ ಅನ್ನೋ ಒಂದು ಕೀಳು ಹುಚ್ಚು 4-5ನೇ ಕ್ಲಾಸಲ್ಲೇ ಪುಸ್ತಕಗಳಲ್ಲಿ ಬರಬೇಕು, ಅದ್ರ ಬಗ್ಗೆ ಟೀಚರ್ಗಳು ಮಕ್ಕಳಿಗೆ ಹೇಳಬೇಕು. ಆಗ ಅದು ಇನ್ನೂ ಹೆಚ್ಚು ಪ್ರಚಾರ ಆಗ್ತದೆ. ಯಾಕೆಂದ್ರೆ ಒಳ್ಳೊಳ್ಳೆ ವಿದ್ಯಾರ್ಥಿಗಳು ನಮ್ಮ ದೇಶದಲ್ಲಿ ಇದ್ದಾರೆ. ಅವರು ಸಂಶೋಧನೆಗೆ ಏನಾದರೂ ಬಂತು ಅಂದ್ರೆ ಇನ್ನೂ ಒಳ್ಳೊಳ್ಳೆಯ ಸಂಶೋಧನೆಗಳನ್ನ ನಮ್ಮ ಭಾರತ ದೇಶದಲ್ಲಿ ಮಾಡಬಹುದು. ಇನ್ನೂ ಕೂಡ ನಮ್ಮ ದೇಶ ಮುಂದೆ ಹೋಗ್ತದೆ ಅಂತ ನಾನು ಭಾವಿಸ್ತೀನಿ ಸರ್. ಇದನ್ನೇ ಮುಂದುವರಿಸೋದಾದ್ರೆ ಸಾಮಾನ್ಯವಾಗಿ ಸಣ್ಣ ಮಕ್ಕಳೇನಿರ್ತಾರೆ, ಅವ್ರ ಕುತೂಹಲ ಅವರಿಗೆ ಜಾಸ್ತಿ ಇರುತ್ತೆ. ಒಂದು ರೀತಿಯಲ್ಲಿ ಅವರು ಸಂಶೋಧನೆಗಳನ್ನ ಮಾಡ್ತಾನೆ ಇರ್ತಾರೆ. ಖಂಡಿತವಾಗ್ಲು ಇದನ್ನ ಸ್ವಲ್ಪ ಡೆವಲಪ್ ಮಾಡಬೇಕು ಅಂತ ಹೇಳಿದ್ರೆ ಶಾಲೆಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಏನಾದರೂ ಡೆವಲಪ್ಮೆಂಟ್ ಆಗಬೇಕು ಸರ್. ಶಾಲೆಗಳಲ್ಲಿ ಸಂಶೋಧನೆಗೆ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಕಡಿಮೆ ಇರ್ತದೆ ಸರ್. ಆಕ್ಚುಲಿ ಅಲ್ಲಿ ತುಂಬಾ ಬೇಸಿಕ್ ಇರ್ತದೆ. ಅವರು ಅಂತವ್ರು ಒಂದು ದೊಡ್ಡ, ಈಗ ನಮ್ಮ ಅಕ್ಕಪಕ್ಕದ ಶಾಲೆಗಳು ನಮ್ಮ ಕಾಲೇಜಿಗೆ ಬರ್ಲಿಕ್ಕೆ ಇದು ಮಾಡ್ತೇವೆ, ಆಗ ಅಲ್ಲಿ ಫೆಸಿಲಿಟೀಸ್ ಅನ್ನ ತೋರಿಸ್ತೇವೆ, ಅಥವಾ NITಗೆ ಹೋದ್ರೆ ಫೆಸಿಲಿಟೀಸ್ ಅನ್ನ ತೋರಿಸ್ತೇವೆ. ಆ ಮಕ್ಕಳುಗಳಲ್ಲಿ ಆ ಒಂದು ಜ್ಞಾನ ಮತ್ತೆ ಅವರಿಗೆ ಪರೀಕ್ಷೆಯ ಪ್ರೆಷರ್, ತಂದೆ ತಾಯಿಗಳು ಅವ್ರನ್ನ ಯಾವುದೇ ಕಾರಣಕ್ಕೂ 10ನೇ ಕ್ಲಾಸಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು, PUCಯಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಅನ್ನೋದ್ರ ಕಡೆಗೆ ಇರ್ತದೆ ಹೊರತು ಸಂಶೋಧನೆಗೆ ಜಾಸ್ತಿ ಒತ್ತನ್ನ ಕೊಡೋದೇ ಇಲ್ಲ. ಇದು ದೊಡ್ಡ ಒಂದು ಇದು ಮನಸ್ಸನ್ನ ಮಾಡಬೇಕು. ಬಟ್ ಶಾಲೆಗಳಲ್ಲಿ ಫೆಸಿಲಿಟೀಸ್ ಅನ್ನ ಕ್ರಿಯೇಟ್ ಮಾಡೋದು ಸರ್ಕಾರಕ್ಕಾಗಿರ್ಬೋದು, ಕಾಲೇಜಿಗೆ ಅಥವಾ ಸ್ಕೂಲಿಗೆ ಕಷ್ಟ ಆಗ್ತದೆ. ಒಂದೊಂದು ತಾಲೂಕಿನಲ್ಲಿ ಒಂದೊಂದು ಒಳ್ಳೊಳ್ಳೆ ರಿಸರ್ಚ್ ಸೆಂಟರ್ಗಳಿರುತ್ತೆ, ಅಲ್ಲಿ ಟೈ ಅಪ್ ಮಾಡ್ಕೊಂಡು ಮಾಡಿದ್ರೆ ಒಂದು ಸುಲಭ ಆಗ್ತದೆ ಅಂತ ಭಾವಿಸ್ತೇನೆ. ಬಟ್ ಮಕ್ಕಳು ಹೋಗೋದಿಲ್ಲ, ಅದು ನಿಜವಾದ ಒಂದು. ಅಂದ್ರೆ ಈಗ ತಾವು ಹೇಳೋ ಪ್ರಕಾರ ಮಕ್ಕಳು ಪಡೆಯೋ ಮಾರ್ಕ್ಸಿಗೂ ರಿಸರ್ಚಿಗೂ ಸಂಬಂಧ ಇಲ್ಲ. ಮಕ್ಕಳು ಪಡೆಯೋ ಮಾರ್ಕ್ಸಿಗೂ ರಿಸರ್ಚಿಗೂ ಸಂಬಂಧ ಇಲ್ಲ ಅನ್ನೋದಕ್ಕಿಂತ ಒಳ್ಳೆ ಮಕ್ಕಳಿಗೆ ಸಂಶೋಧನೆ ಮಾಡ್ಲಿಕ್ಕೆ ಒಳ್ಳೆ ತಲೆ ಇದೆ, ಬಟ್ ಅವ್ರು ಆ ಕಡೆಗೆ ಹೋಗ್ತಾ ಇಲ್ಲ. ಅವರು ಸಂಬಳದ ಕಡೆಗೆ, ದುಡ್ಡಿನ ಕಡೆಗೆ ಹೋಗ್ತಾ ಇದ್ದಾರೆ. ಈಗ ಒಬ್ರು ರಿಸರ್ಚ್ ಮಾಡ್ತಾರೆ ಅಂತ ಯಾರಾದ್ರೂ ಡಿಸೈಡ್ ಮಾಡಿದಾಗ ಅವರಿಗೆ ಇರುವಂತ ಸವಾಲುಗಳು ಏನೆಲ್ಲ ಇರ್ತದೆ? ಸವಾಲುಗಳು, ನಾನು ಮಾಡ್ತೀನಿ ಅಂತ ನಾನು ಅನ್ಕೊಂಡ್ಬಿಟ್ರೆ ಅದೇ ದೊಡ್ಡ ಸವಾಲು ಹೋಯ್ತು ಸರ್. ಆಕ್ಚುಲಿ ನಾನು ಮಾಡ್ತೀನಿ ಅಂದ್ರೆ ಸರ್ಕಾರ ಅನೇಕ ಸವಲತ್ತುಗಳನ್ನ ಕೊಡ್ತಾ ಇದೆ. ಒಬ್ಬ ಫುಲ್ ಟೈಮ್ ರಿಸರ್ಚ್ ಸ್ಕಾಲರ್ ಆಗ್ತೀನಿ ಅಂತ ಹೇಳಿದ್ರೆ ಸರ್ಕಾರ ಪ್ರತಿ ತಿಂಗಳು 25,000 35,000 ಸ್ಟೈಫಂಡ್ ಬರೋ ಹಾಗೆ ಮಾಡಿದೆ. ಪ್ರತಿ ವರ್ಷಕ್ಕೆ ಇಷ್ಟು ಹಣ ಅವರ ರಿಸರ್ಚ್ ಮಾಡಲಿಕ್ಕೆ ಅಂತ ಕೊಡ್ತಾ ಇದೆ. ಆಮೇಲೆ ಬೇರೆ ಬೇರೆ ಫೆಸಿಲಿಟೀಸನ್ನ ಸರ್ಕಾರ ಈಗ ಆಲ್ರೆಡಿ ಕೊಡ್ತಾ ಇದೆ. NITಗೆ ಮಂಗಳೂರಿನಲ್ಲಿ ಒಳ್ಳೆ ಸೆಂಟರ್ ಅಂತ ಭಾವಿಸ್ತೇವೆ. NITಕೆಯಲ್ಲಿ ಇಲ್ಲದನ್ನ ಬೆಂಗಳೂರಲ್ಲಿ IISc ಅಂತ ಇದೆ, ಅಲ್ಲಿಗೆ ಕನೆಕ್ಟ್ ಮಾಡ್ಕೊಂಡು ಅಲ್ಲಿ ಹೋಗಿ ಮಾಡ್ಕೊಂಡು ಬರ್ಬೋದು. ಈ ಥರದ ಫೆಸಿಲಿಟೀಸು ಎಲ್ಲ ಸಂಸ್ಥೆಗಳಲ್ಲೂ ಕೂಡ ಕೊಡ್ತಾರೆ. ಮೊದಲು ನಾನು ಸಂಶೋಧನೆಗೆ ತಯಾರಿದ್ದೀನಿ ಅಂತೇಳಿ ನನ್ನ ಮನುಷ್ಯನ, ಅವನ ಹುಡುಗನಲ್ಲಿ, ತಂದೆ ತಾಯಿಗಳಲ್ಲಿ ಬಂತು ಅಂತ ಹೇಳಿದ್ರೆ ನಿಜವಾಗಿಯೂ ಅದು ದೊಡ್ಡ ಯಶಸ್ಸನ್ನು ಪಡಿಬೋದು ಅಂತ ನಾನು ಭಾವಿಸ್ತೀನಿ ಸರ್.
ಈಗ ಸಾಮಾನ್ಯವಾಗಿ ಏನಾಗುತ್ತೆ, ಒಂದು ವಿಷಯದ ಬಗ್ಗೆ ಅವರು ಸಂಶೋಧನೆ ಮಾಡ್ತೇನೆ ಅಂತ ಡಿಸೈಡ್ ಮಾಡಿದಾಗ ಅದರ ಕುರಿತು ಈ ಹಿಂದೆ ಸಂಶೋಧನೆ ಆಗಿದೆಯಾ ಇಲ್ವಾ ಅನ್ನುವಂಥದ್ದನ್ನ ತಿಳ್ಕೊಳ್ಬಹುದು ಅವರು ಹೇಗೆ? ತಿಳ್ಕೊಳ್ಬಹುದು ಸರ್. ಅದ್ರ ಬಗ್ಗೆ ತಿಳ್ಕೊಳ್ಲಿಕ್ಕೆ ತುಂಬಾ ಸಾಫ್ಟ್ವೇರ್ಗಳಿದೆ. ಆಮೇಲೆ ಅವರು ಒಬ್ರು ಮಾರ್ಗದರ್ಶಕರ ಅಂತೇಳಿ ಆಯ್ಕೆ ಮಾಡ್ಕೊತಾರೆ. ಅವರಿಗೆ ಆ ಒಂದು ಸಂಶೋಧನಾ ಫೀಲ್ಡಲ್ಲಿ ತುಂಬ ಗ್ರಿಪ್ ಇರ್ತದೆ. ಅವರಿಗೆ ಮಾರ್ಗದರ್ಶನ ಮಾಡ್ತಾರೆ. ಓಕೆ, ಅದಕ್ಕೆ ತುಂಬ ಸಾಫ್ಟ್ವೇರ್ಗಳಿದೆ. ಅದರಲ್ಲಿ ಕೊಟ್ಟರೆ ಇದು ವರ್ಕ್ ಆಗಿದೆಯೋ ಇಲ್ವೋ ಅಂತೇಳಿ ಸುಲಭವಾಗಿ ಕಂಡುಹಿಡ್ಬೋದು. ಅದಕ್ಕೇನು ಕಷ್ಟ ಆಗೋದಿಲ್ಲ. ಈಗ ಒಂದು ಸಾರಿ ಅವರು ಒಂದು ಸಂಶೋಧನೆಯನ್ನು ಮಾಡಿದ ನಂತರ ಅವರ ಒಂದು ಫಲಿತಗಳು ಏನಿರುತ್ತೆ ಅದನ್ನ ಅವರು ಹೇಗೆ ಪ್ರೂವ್ ಮಾಡಬೇಕಾಗತ್ತೆ? ಅದನ್ನ ನೋಡಿ ಸರ್, ಆಕ್ಚುಲಿ ಆ ರಿಸಲ್ಟ್ಸ್ಗಳು ಬರ್ತದಲ್ಲ, ಅದನ್ನ ಒಂದು ಸಂಶೋಧನಾ ಜರ್ನಲ್ಗಳಂತ ಕರಿತೀವಿ ನಾವು. ಆ ಜರ್ನಲ್ಗಳಿಗೆ ಕಳಿಸ್ತೇವೆ. ಅಲ್ಲಿ ತುಂಬ ಜನಗಳು ಅದನ್ನ ರಿವ್ಯೂ ಮಾಡಿಬಿಟ್ಟು ಅದು ಎಲ್ಲದೂ ಸರಿಯಾಗಿತ್ತು ಅಂದರೆ ಎಕ್ಸೆಪ್ಟ್ ಮಾಡಿ ಪಬ್ಲಿಷ್ ಮಾಡ್ತಾರೆ. ಅದು ಒಂದು ಮೆಥಡ್ ಸರ್. ಅಲ್ಲಿ ಒಳ್ಳೊಳ್ಳೆ ಜರ್ನಲ್ಗಳಲ್ಲಿ ಪಬ್ಲಿಷ್ ಆಯಿತು ಅಂದರೆ ಅದು ಪ್ರೂವ್ ಆಯಿತು ಅಂತ ಹೇಳ್ಬಿಟ್ಟು, ಯುವರ್ ಪೇಪರ್ ನಿಮ್ಮ ವರ್ಕು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಆ ಪೇಪರ್ನ ತುಂಬ ಜನ ಓದ್ತಾರೆ. ಅದು ಕೂಡ ಗೊತ್ತಾಗುತ್ತೆ. ನಮ್ಮ ಪೇಪರ್ನ ಓದ್ಬಿಟ್ಟು ಅವರು ಆ ಜೀವನದಲ್ಲಿ ಅವರ ಫೀಲ್ಡಲ್ಲಿ ಅಪ್ಲೈ ಮಾಡ್ಕೊತಾರೆ. ಅದು ಕೂಡ ಗೊತ್ತಾಗುತ್ತೆ. ಎಷ್ಟು ಜನ ಅದನ್ನು ಓದ್ತಾ ಇದ್ದಾರೆ, ಎಷ್ಟು ಜನ ಅಪ್ಲೈ ಮಾಡ್ಕೊತಾರೆ ಅನ್ನೋದ್ರ ಮೇಲೆ ನಮ್ಮ ಸಂಶೋಧನೆಯ ಕ್ವಾಲಿಟಿ ಗೊತ್ತಾಗ್ತಾ ಹೋಗ್ತದೆ ನಮಗೆ. ಈಗ ಒಂದು ಬಾರಿ ಒಂದು ಸಂಶೋಧನೆ ಮಾಡಿದ ನಂತರ ಅದಕ್ಕೆ ಕೆಲವರು ಪೇಟೆಂಟ್ಗಳನ್ನು ಪಡ್ಕೊಳ್ತಾರೆ. ಈ ಪೇಟೆಂಟ್ ಅಂದ್ರೆ ಏನು, ಹೇಗೆ ಪಡ್ಕೊಳ್ಳೋದು ಇದು? ಸರ್, ಪೇಟೆಂಟ್ ಅಂತ ಹೇಳಿದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಪ್ರತಿ ದೇಶದಲ್ಲೂ ಪೇಟೆಂಟ್ ಆಫೀಸ್ ಇರ್ತದೆ ಸರ್. ಆಕ್ಚುಲಿ ನಾವು ಮಾಡಿರ್ತಕ್ಕಂಥ ಯಾವುದೇ ಸಂಶೋಧನೆ ಹೊಸತಾಗಿದ್ದರೆ ಅದನ್ನು ನಾವು ನಾವೆಲ್ ಅಂತ ಕರಿತೇವೆ. ಅದನ್ನು ಅಪ್ಲೈ ಮಾಡಿದರೆ ಅಲ್ಲಿಯೂ ಕೂಡ ಪರೀಕ್ಷೆಗಳನ್ನ ಮಾಡಿಬಿಟ್ಟು ಅದು ನಿಮ್ಮದು ಸರಿ ಇದೆ, ನಿಮ್ಮ ವರ್ಕು ಇದು ಹೊಸತು, ಇದನ್ನು ಯಾರೂ ಮಾಡಿಲ್ಲ, ನೀವೇ ಮಾಡಿರ್ತಕ್ಕಂಥದ್ದು, ಇದು ತುಂಬ ಅತ್ಯಮೂಲ್ಯವಾದದ್ದು ಅಂತೇಳಿ ಆ ದೇಶದ ಸರ್ಕಾರಗಳು ಅವರಿಗೆ ಪೇಟೆಂಟನ್ನು ಯಾರು ಕಂಡುಹಿಡಿರ್ತಾನೆ ಅವರಿಗೆ ಕೊಡ್ತಾರೆ. ಇದು ಕೊಟ್ಟರ ಮುಖಾಂತರ ಇದನ್ನು ಅವರು ಯಾವುದಾದ್ರೂ ಕಂಪನಿಗೆ ಕೊಟ್ಟರೆ, ನಾನು ಇದನ್ನು ಕಂಡುಹಿಡಿದಿದ್ದೀನಿ, ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಕೊಟ್ಟರೆ, ಅದು ತುಂಬ ಒಳ್ಳೆಯದಾಗಿದ್ದರೆ ಆ ಕಂಪನಿಯವರು ಅದನ್ನು ಸ್ಟಾರ್ಟ್ ಮಾಡಿದರೆ ಲಕ್ಷಾಂತರ ರೂಪಾಯಿ ಹಣವನ್ನು ದುಡಿಬೋದು. ಅದರಲ್ಲಿ ಇಷ್ಟು ಪಾಲು ಅಂತೇಳ್ಬಿಟ್ಟು ಯಾರು ಒಬ್ಬ ಕಂಡುಹಿಡಿರ್ತಾನೆ ಅವನಿಗೆ ಪರ್ಸೆಂಟೇಜ್ ಕೊಡ್ತಾ ಹೋಗ್ತಾರೆ. ಈಗ ಬಯೋಕಾನ್ ಅವರು ಇನ್ಸುಲಿನ್ ಮಾಲಿಗಳನ್ನ ಡೆವಲಪ್ ಮಾಡಿದ್ದಾರೆ ಸರ್. ಆ್ಯಕ್ಚುಲಿ ಈಗ ಅವ್ರ ಹತ್ರ ಇದೆ ಅದು. ಅವರು ಪ್ರಿಪೇರ್ ಮಾಡಲಿಕ್ಕೆ ಒಂದು 10 ರೂಪಾಯಿ ಖರ್ಚಾಗ್ಬೋದು, ಬಟ್ ಅವರು 1,000 ರೂಪಾಯಿಗೆ ಮಾರ್ತಾರೆ ಅಂತ ಅಂದ್ಕೊಳ್ಳಿ. ಅದು ಬಿಕಾಸ್ ಅವರು ಫಸ್ಟ್ ಸಂಶೋಧನೆಯನ್ನು ಮಾಡಿಬಿಟ್ಟು ಅದಕ್ಕೋಸ್ಕರ ಅವರಿಗೆ 18 ವರ್ಷ 20 ವರ್ಷ ಅವ್ರು ಎಷ್ಟಕ್ಕೆ ಬೇಕಾದರೂ ಮಾರ್ಬೋದು. ಅದು ಯಾರನ್ನು ಕೂಡ ಕ್ವಶನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ 20 ವರ್ಷ ಆದಮೇಲೆ ಅದು ಪೇಟೆಂಟು ಪಬ್ಲಿಕ್ ಆಗುತ್ತೆ, ಯಾರು ಬೇಕಾದರೂ ಅದನ್ನು ಮಾಡ್ಬೋದು. ಓಕೆ, ಆಗ ಅದ್ರದ್ದು ಬೆಲೆ ತುಂಬ ಕಡಿಮೆ ಆಗ್ತದೆ. ಹಾಗೆ ನಾವುಗಳು ಹೆಚ್ಚು ಸಂಶೋಧನೆಗಳನ್ನ ಮಾಡಿ ಈಗ 10 ರೂಪಾಯಿ ಏನೋ ಇದೆಯಲ್ಲ ಅದನ್ನು 10 ಪೈಸೆ ಮಾಡಬೇಕು, 1 ಪೈಸೆ ಮಾಡಬೇಕು. ಹಾಗೆ ಮಾಡಿ ತುಂಬ ಕಡಿಮೆ ಬೆಲೆಗೆ ಹೆಚ್ಚು ಪ್ರಯೋಜನಗಳು ಜನಕ್ಕೆ ಸಿಗುವ ಹಾಗೆ ಮಾಡಬೇಕು. ಅದು ಪೇಟೆಂಟಿನ ಮೂಲ ಉದ್ದೇಶ. ಈಗ ಪೇಟೆಂಟ್ ತಗೊಂಡ ನಂತರ ತಾವು ಹೇಳಿದಾಗ 20 ವರ್ಷಗಳ ಕಾಲ ಅದಿರುತ್ತೆ. ಅದನ್ನು ಮತ್ತೆ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಏನಾದರೂ ಇರ್ತದೆ? ಎಕ್ಸ್ಟೆಂಡ್ ಮಾಡ್ಕೋಬಹುದು. ಬಟ್ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದೆಲ್ಲ ಆಯಿತು ಅಂದರೆ ಎಕ್ಸ್ಟೆನ್ಷನ್ ಕೊಡೋದಿಲ್ಲ ಸರ್ಕಾರ ಕೂಡ. ಈಗ ಕೆಲವು ಡ್ರಗ್ಗಳು, ಇಂಜೆಕ್ಷನ್ಗಳು ಆ ಥರದ್ದೆಲ್ಲ ಸಮಾಜಕ್ಕೆ ಬೇಕು ಅಂತ ಹೇಳಿದ್ರೆ ಎಕ್ಸ್ಟೆಂಡ್ ಮಾಡೋದಿಲ್ಲ, ಅದನ್ನು ಓಪನ್ ಮಾಡಿಬಿಡ್ತಾರೆ. ಆಗ ಅದು ಜನಕ್ಕೆ ಕಡಿಮೆ ಬೆಲೆಗೆ ಸುಲಭವಾಗಿ ಸಿಕ್ಕುವಾಗ ಆಗ್ತದೆ. ಇನ್ನು ಈಗ IPR ಅಂತ ನಾವು ಕರಿತೇವೆ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಹೇಳಿ, ಬಹಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಚರ್ಚೆ ಆಗಿತ್ತು. ಹೌದು. ಇದು ಏನು, ಮತ್ತೆ ಇದರ ಮಹತ್ವ ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಿರ್ಬೋದು, ರಾಷ್ಟ್ರೀಯ ಮಟ್ಟದಲ್ಲಾಗಿರ್ಬೋದು, ಯಾಕೆ ಮುಖ್ಯ ಆಗುತ್ತೆ ಇದು? ಸರ್, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂದರೆ ಪೇಟೆಂಟು ಕೂಡ ಒಂದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಅಂತ, ಬೌದ್ಧಿಕ ಹಕ್ಕುಗಳು ಅಂತ ಹೇಳ್ಬಿಟ್ಟು ನೋಡಿ ಸರ್. ಅದರಲ್ಲಿ 5 ಬರ್ತದೆ: ಪೇಟೆಂಟು, ಕಾಪಿರೈಟು, ಟ್ರೇಡ್ ಮಾರ್ಕು, ಜಿಯೋಗ್ರಾಫಿಕಲ್ ಇಂಡಿಕೇಟರು ಮತ್ತು ಡಿಸೈನ್ ಅಂತ ಹೇಳ್ಬಿಟ್ಟು ಸರ್. ಆ್ಯಕ್ಚುಲಿ 5 ಬರ್ತದೆ. ಪೇಟೆಂಟ್ ಅಂತ ಹೇಳಿದರೆ ನಾವು ಹೊಸ ಸಂಶೋಧನೆಯನ್ನು ಮಾಡಿದ್ದೇವೆ, ಇದನ್ನು ಯಾರೂ ಕೂಡ ಮಾಡಿಲ್ಲ, ಇದು ನನ್ನ ಹೆಸರಿಗೆ ಕೊಡಬೇಕು. ಆಮೇಲೆ ಅದನ್ನು ಯಾರು ಕೂಡ ನನ್ನ ಪರ್ಮಿಷನ್ ಇಲ್ದಲ್ಲಿ ಯಾರೂ ಕೂಡ ಮಾಡಲಿಕ್ಕಿಲ್ಲ. ಮಾಡಿದರೆ ಅವರಿಗೆ ಸರ್ಕಾರ ಅವರಿಗೆ ನೋಟಿಸ್ ಕೊಟ್ಟು ಪೆನಾಲ್ಟಿಯನ್ನು ಆಗ್ತದೆ. ಅದು ಪೇಟೆಂಟ್ ಸರ್. ಆ್ಯಕ್ಚುಲಿ ಕಾಪಿರೈಟ್ ಅಂದರೆ ಈ ಕುವೆಂಪು ಅವರೆಲ್ಲ ಪುಸ್ತಕಗಳನ್ನ ಬರೀತಾರಲ್ಲ ಸರ್, ಆ ಪುಸ್ತಕವನ್ನು ಯಾರು ಕೂಡ ಜೆರಾಕ್ಸ್ ಕೂಡ ಮಾಡೋ ಆಗಿಲ್ಲ ಅವರ ಪರ್ಮಿಷನ್ ಇಲ್ದಲೆ, ಅದನ್ನು ಯಾರು ಕೂಡ ಮಾರೋ ಆಗಿಲ್ಲ, ಎಲ್ಲದೂ ಕೂಡ ಅವರ ಮುಖಾಂತರವೇ ಬರಬೇಕು. ಅದು ಕಾಪಿರೈಟ್ ಅಂತ ಕರಿತೀವಿ ಸರ್. ಆ್ಯಕ್ಚುಲಿ ಜಿಯೋಗ್ರಾಫಿಕಲ್ ಇಂಡಿಕೇಟರ್ ಅಂತ ಹೇಳಿದರೆ ಸರ್, ಬಾಸ್ಮತಿ ರೈಸು, ಮೈಸೂರು ಮಲ್ಲಿಗೆ, ತಿರುಪತಿ ಲಡ್ಡು, ಈ ಪ್ರದೇಶಕ್ಕೆ ಸಂಬಂಧಪಟ್ಟಂಥದ್ದು. ಈ ಬಾಸ್ಮತಿ ರೈಸನ್ನು ಅಮೆರಿಕದವ್ರು ನಮ್ಮದು ಅಂತ ಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಬಟ್ ನಾವು ಅದು ನಮ್ಮದು, ಅರಿಶಿಣ ಇದೆಲ್ಲ ಭಾರತ ದೇಶದ್ದು, ಇದನ್ನೆಲ್ಲ ನಾವು ಪ್ರೂವ್ ಮಾಡ್ಕೊಂಡ್ವಿ. ಜಿಯೋಗ್ರಾಫಿಕಲ್ ಇಂಡಿಕೇಟರ್ ಅಂತ ಕರಿತೀವಿ ಸರ್. ಆ್ಯಕ್ಚುಲಿ ಇನ್ನೊಂದು ಡಿಸೈನ್ ಅಂತ ಹೇಳಿದರೆ ಸರ್, ಈಗ ಗುಡ್ ಡೇ ಬಿಸ್ಕೆಟ್ ಬಂದರೆ ಒಂದು ಡಿಸೈನ್ ಇದೆ, ಮಾರಿ ಗೋಲ್ಡ್ ಅಂದರೆ ಒಂದು ಡಿಸೈನ್ ಇದೆ. ಆ ಥರದ ಡಿಸೈನಲ್ಲಿ ಬೇರೆಯವರು ಇನ್ಯಾವುದೇ ಪ್ರಾಡಕ್ಟನ್ನು ಮಾಡೋಗಿಲ್ಲ, ಅದು ಡಿಸೈನ್ ಪೇಟೆಂಟ್ ಅಂತ ಕರಿತೀವಿ ಸರ್. ಇನ್ನೊಂದು ಟ್ರೇಡ್ ಮಾರ್ಕ್ ಅಂತ ಹೇಳಿದರೆ ಅಡಿಡಾಸ್, ಅಲ್ಲಿ ಕೆಳಗಡೆ ಸಣ್ಣದಾಗಿ TM ಅಂತ ಬರೆದಿರ್ತಾರೆ. ಓಕೆ, ನೋಕಿಯಾ ಒಂದು ಸಣ್ಣದಾಗಿ TM ಅಂತ ಬರೆದಿರ್ತಾರೆ. ಅದು ಆ ಥರದ ಒಂದು
ಸ್ಟೈಲಲ್ಲಿ ಆ ನೇಮನ್ನಾಗಲಿ ಆ ಸಿಂಬಲ್ನಾಗಲಿ ಬೇರೆ ಯಾರೂ ಕೂಡ ಉಪಯೋಗಿಸ್ಲಿಕ್ಕಲ್ಲ. ಅದಕ್ಕೆ ಟ್ರೇಡ್ ಮಾರ್ಕ್ ಅಂತ ಕರಿತೀವಿ. ಇವುಗಳೆಲ್ಲದರಲ್ಲೂ ಹೆಚ್ಚಿನ ಮಹತ್ವದ್ದು ಪೇಟೆಂಟ್ ಸರ್. ಪೇಟೆಂಟ್ ಅಂದರೆ ಹೊಸದನ್ನು ನಾವು ಆವಿಷ್ಕಾರ ಮಾಡಿರ್ತೇವೆ, ಅದು ನನ್ನ ಹೆಸರಲ್ಲಿ ಇರ್ತದೆ, ನನ್ನನ್ನು ಬಿಟ್ಟು ಇನ್ಯಾರು ಕೂಡ ಉಪಯೋಗಿಸೋವಾಗಿಲ್ಲ, ಅದು ಪೇಟೆಂಟ್ ಆಗಿರ್ತದೆ ಸರ್. ಈಗ ಪೇಟೆಂಟ್ ಅಥವಾ IPR ಬಗ್ಗೆ ಒಬ್ಬ ಸಂಶೋಧಕರಿಗೆ ಏನೆಲ್ಲ ಗೊತ್ತಿರಬೇಕಾಗತ್ತೆ? ಅಂದರೆ ಅದಕ್ಕೆ ಏನಾದರೂ ಪೇಟೆಂಟ್ ಪಡಿಬೇಕಾದ್ರೆ ಪ್ರೊಸೀಜರ್ಗಳಿರ್ತದ, ಮತ್ತೆ ಅದರ ನಂತರ ಅದನ್ನು ಬಳಸಬೇಕಾದ್ರೆ ಏನಾದರೂ? ಸರ್, ಪೇಟೆಂಟಿಗೆ ಪೇಟೆಂಟ್ ಅಟಾರ್ನಿಗಳಂತ ಇರ್ತಾರೆ, ಅವ್ರ ಮುಖಾಂತರ ಮಾಡಿದರೆ ತುಂಬ ಒಳ್ಳೆಯದು. ಆದರೆ ಪೇಟೆಂಟು ನಂದು ಹೊಸದನ್ನ ನಾನು ಕಂಡಿಡ್ದೆ ಅಂತ ಹೇಳಿದ್ರೆ ಪೇಟೆಂಟ್ ಮಾಡಿಕೊಂಡ್ರೆ ನಾವು ಅದು ಇಂಡಸ್ಟ್ರಿಯಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಅವನು ಕೋಟ್ಯಾಂತರ ರೂಪಾಯಿ ಹಣವನ್ನು ಅವನು ಮಾಡ್ಕೋಬೋದು ಸರ್. ಹೊಸದು ಏನಾದರೂ ಕಂಡಿಡಿದ್ರೆ ಪೇಟೆಂಟ್ಸ್ ಎಲ್ಲ ಅಂತ ಸರ್ ನಿಮಗೆ ಗೊತ್ತಿರಲಿಕ್ಕಿಲ್ಲ, ಒಂದು 10 ವರ್ಷದ ಮುಂಚೆ ನಾನೊಂದು ಪೇಟೆಂಟ್ ತಗೋಬೇಕು ಅಂದರೆ 5 ವರ್ಷ 6 ವರ್ಷ ಆಗ್ತಾಯಿತ್ತು. ಇವಾಗ ಭಾರತ ಸರ್ಕಾರ ತುಂಬ ಸರಳೀಕರಣ ಮಾಡಿದೆ. ನಾನು ಅಪ್ಲೈ ಮಾಡಿದ 6 ತಿಂಗಳು 7 ತಿಂಗಳಲ್ಲೆಲ್ಲ ನನಗೆ ಪೇಟೆಂಟ್ ಸಿಕ್ಕುತ್ತೆ. ಪೇಟೆಂಟ್ ಸಿಕ್ಕ ಮೇಲೆ ಅದನ್ನು ನಾನು ಕಮರ್ಷಿಯಲ್ ಕಂಪನಿಗಳ ಜೊತೆ ಟೈ ಅಪ್ ಮಾಡಿಕೊಂಡು ಅದನ್ನು ಏನಾದರೂ ಪ್ರಾಡಕ್ಟ್ ಬಂದರೆ ತುಂಬ ಹಣ ನಮಗೆ ಯಾರು ಆವಿಷ್ಕಾರ ಮಾಡಿರ್ತಾರೆ ಅವ್ರಿಗೆ ಬರ್ತದೆ. ಅದಕ್ಕೆ ನಾಲೆಡ್ಜ್ ಅಂತ ಹೇಳಿದರೆ ಎಲ್ಲ ಕಾಲೇಜ್ಗಳಲ್ಲೂ IP ಸೆಲ್ಗಳಂತ ಇದೆ ಸರ್. ಏನು IP ಅಂದರೆ ಏನು IPR ಅಂದರೆ ಹೇಗೆ ಮಾಡ್ಕೊಳೋದು ಅದನ್ನೆಲ್ಲ ಮಕ್ಕಳಿಗೆ ಈಗ ಆಲ್ರೆಡಿ ಎಲ್ಲ ನಾವು ನಮ್ಮ ಸಿಲೆಬಸ್ ಎಲ್ಲ ಹಾಕ್ಬಿಟ್ಟು ಮಕ್ಕಳಿಗೆ ಕಲಿಸ್ತಾ ಇದ್ದೇವೆ ಸರ್. ಆ್ಯಕ್ಚುಲಿ ಈಗ ಯಾರೊಬ್ರು ಸಂಶೋಧನೆ ಮಾಡಿರ್ತಾರೆ, ಅದು ಪೇಟೆಂಟ್ ಅನ್ನ ತಗೊಂಡಿರಲ್ಲ, ಹೌದು, ಅದನ್ನ ಬೇರೆಯವ್ರು ಯಾರು ತಗೊಳ್ತಾರೆ, ಆವಾಗ ಅದು ಸಾಧ್ಯ ಇದೆಯಾ? ಯಾರೇ ಹೊಸದನ್ನ ಕಂಡಿಡಿದ್ರೆ ಅದನ್ನ ಅವರ ಹೆಸರಿಗೆ ಮಾಡ್ಕೊಳೋದು ಒಳ್ಳೇದು. ಈಗ ಅವನು ಇವ್ರಿಗಿಂತ ಮುಂಚೆ ಅಪ್ಲೈ ಮಾಡ್ಕೊಂಡು ತಗೊಂಡ್ಬಿಟ್ರೆ ಇವನ ಹತ್ರ ಯಾವುದೇ ಡಾಕ್ಯುಮೆಂಟ್ ಇಲ್ಲ ಅಂತ ಹೇಳಿದ್ರೆ ಕೋರ್ಟಿಗೆ ಹೋಗಿರ್ಬೋದು, ಎಲ್ಲಿಗೆ ಹೋಗಿರೋದು ಅವನ ಹೆಸರಿಗೆ ಹೋಗ್ತದೆ. ಹಾಗಾಗಿ ಯಾರು ಫಸ್ಟ್ ಮಾಡಿದ್ದಾರೆ ಅದನ್ನು ಫಸ್ಟ್ ಫೈಲ್ ಮಾಡಿದ ಡೇಟಿಂದನೇ ಅವನ ಹೆಸರಿಗೆ ಬಂದ್ಬಿಡ್ತದೆ. ಹಾಗಾಗಿ ಅವ್ರ ಹೆಸರಿಗೆ ಮಾಡ್ಕೊಳೋದು ತುಂಬ ಒಳ್ಳೇದು. ಈಗ ಸಂಶೋಧನೆ ಜೊತೆಗೆ ಈಗ ಹೊಸ ಹೊಸ ಸ್ಟಾರ್ಟ್ಅಪ್ಗಳು ಬರ್ತಾ ಇದೆ. ಹೌದು ಸರ್, ಅವರದೇ ಒಂದು ಬಿಸ್ನೆಸ್ ಮಾಡೆಲ್ ಮಾಡ್ಕೊಳ್ತಾ ಇರ್ತಾರೆ. ಇವಕ್ಕೂ ಕೂಡ ಪೇಟೆಂಟ್ ಬೇಕಾಗುತ್ತಾ ಸರ್? ಸ್ಟಾರ್ಟ್ಅಪ್ಗಳು ಅಂತ ಹೇಳಿದ್ರೆ ಅವ್ರು ಆಲ್ರೆಡಿ ಒಂದು ಹೊಸದನ್ನ ಏನೋ ಒಂದು ಕಂಡಿಡಿದಿರ್ತಾರೆ, ಅವರು ಪೇಟೆಂಟ್ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಅದನ್ನ ಕಮರ್ಷಿಯಲೈಸ್ ಮಾಡ್ತಾ ಹೋಗ್ಬೇಕು ಸರ್. ಪೇಟೆಂಟ್ ಎಲ್ಲದಕ್ಕೂ ಕೂಡ ಬೇಕಾಗ್ತದೆ. ಸ್ಟಾರ್ಟ್ಅಪ್ ಮಾಡ್ಕೊಂಡ್ಮೇಲೆ ಅವ್ರು ಯಾವ್ದಾದ್ರು ಹೊಸದನ್ನ ಮಾಡಿ ಅದದ್ದು ಮುಂದುವರಿಸ್ತಾ ಇರ್ತಾರಲ್ಲ, ಇದಕ್ಕೆ ಅವ್ರು ಪೇಟೆಂಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು ಅವ್ರ ಹೆಸರಲ್ಲಿ, ಆಮೇಲೆ ಅದನ್ನ ಮಾಡ್ಕೊಂತ ಹೋಗ್ಬೇಕು. ಹಾಗಾದ್ರೆ ಸಂಶೋಧನೆಯನ್ನ ಪೇಟೆಂಟ್ ಮಾಡಿದ್ರೆ ಸಾಕಾಗುತ್ತಾ? ಅಂದ್ರೆ ಅವರು ಅದರ ಒಂದು ಅಧಿಕಾರ ಅವರ ಜೊತೆ ಇರ್ತದೆ. ಹೌದೌದು, ಪೇಟೆಂಟ್ ಇದೆ ಆದ್ರೆ ಅದು ನನ್ನ ಆಸ್ತಿ, ಅದು ಯಾರು ಕೂಡ ಅದನ್ನು ಮುಟ್ಟೋ ಆಗಿಲ್ಲ ಅದನ್ನ. ಸೊ ಈಗ ಇವತ್ತಿನ ಸಂದರ್ಭದಲ್ಲಿ ಈಗ ನಾವು ಅಕಾಡೆಮಿಕ್ಸ್ ಅನ್ನು ನೋಡ್ತಾ ಇರ್ತೇವೆ, ಶೈಕ್ಷಣಿಕ ವಲಯ ಇದೆ, ಆಮೇಲೆ ಇನ್ನೊಂದು ಕಡೆಯಲ್ಲಿ ಔದ್ಯೋಗಿಕ ವಲಯ ಇದೆ. ಅವೆರಡರ ನಡುವೆ ಈಗ ರಿಸರ್ಚ್ಗಳು ಬರ್ತಾ ಇರುತ್ತೆ. ಸೊ ಈ ಒಂದು ಭಾರತದ ಒಂದು ಮುಂದಿನ ಒಂದು ಏನು ಜನರೇಷನ್ ಮುಂದಕ್ಕೆ ಹೋಗಬೇಕು, ನಮ್ಮ ಒಂದು ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿದ್ರೆ ಇವೆರಡರ ನಡುವಿನ ಕಾಂಬಿನೇಷನ್ ಯಾವ ಥರ ಇರಬೇಕು ಸರ್? ಇಬ್ಬರು ಕೂಡ ಟೈ ಅಪ್ ಆಗಿ ಸರ್, ಇದೇನಾಗ್ಬಿಟ್ಟಿದೆ ಅಂದರೆ ಎಜುಕೇಷನ್ ಅಂದರೆ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಪೇಪರ್ ಆಗಬೇಕು, ಪೇಟೆಂಟ್ ಆಗಬೇಕು ಅಂತ. ಇಂಡಸ್ಟ್ರಿಯವರು ಪೇಟೆಂಟ್ಗೆ ಅಷ್ಟೇ ಅಲ್ಲ, ಅದನ್ನು ಕಮರ್ಷಿಯಲ್ ಮಾಡೋದಕ್ಕೂ ಹೋಗ್ತಾ ಇದ್ದಾರೆ. ಇಲ್ಲಿ ಶೈಕ್ಷಣಿಕ ವಲಯದಲ್ಲಿ ಅತ್ಯಂತ ಒಳ್ಳೊಳ್ಳೆಯ ರಿಸೋರ್ಸ್ಗಳಿದೆ ಸರ್. ಇಂಡಸ್ಟ್ರಿಯಲ್ಲಿ ಅವ್ರನ್ನ ಕಮರ್ಷಿಯಲೈಸ್ ಮಾಡೋದು ಹೇಗೆ ಅಂತ ಗೊತ್ತಿದೆ ಸರ್. ಇವೆರಡೂ ಕೂಡ ಒಳ್ಳೆ ಕಂಬೈನ್ ಆಗಿ ಒಟ್ಟಿಗೆ ಕೆಲಸ ಮಾಡ್ತಾ ಹೋದ್ರೆ ನಿಜವಾಗ್ಲೂ ನಾವು ವಂಡರ್ಸನ್ನು ಮಾಡ್ಬೋದು. ಇಲ್ಲಿ ಒಂದು ಈಗೋ ಪ್ರಾಬ್ಲಮ್ಮು ಮತ್ತೊಂದು ಗೊತ್ತಿಲ್ಲ, ನನ್ನದನ್ನು ಅವ್ರಿಗೆ ಹೇಳೋದಿಲ್ಲ, ಅವ್ರದನ್ನು ಇವ್ರಿಗೆ ಹೇಳೋದಿಲ್ಲ ಅನ್ನೋ ಮುಖಾಂತರವಾಗಿ ಅದು ಅಷ್ಟೊಂದು ಚೆನ್ನಾಗಿ ಆಗ್ತಾ ಇಲ್ಲ ಸರ್. ಆ್ಯಕ್ಚುಲಿ ಅದು ಆಗಬೇಕು. ಈಗ ಸರ್ ಕಡೆಯದಾಗಿ ಈಗ ಈ IPRನ ಒಂದು ಪ್ರೊಟೆಕ್ಷನ್ ಏನಿದೆ ಅದು ನಮ್ಮ ದೇಶದ ಮಟ್ಟಕ್ಕೆ ಹೇಳೋದಾದ್ರೆ ಅದು ಎಷ್ಟು ಮುಖ್ಯ ಆಗುತ್ತೆ ಅದನ್ನು ಉಳಿಸುವಂಥದ್ದು? ಸರ್ ಈಗ ನೋಡಿ ಸರ್, ಭಾರತ ದೇಶ ಮುಂದುವರಿಯುತ್ತಿರುವ ರಾಷ್ಟ್ರ ಅಥವಾ ಮುಂದುವರಿದಿದೆ ಈಗ ಸರ್. ಈಗ ಒಂದು 10 ವರ್ಷದ ಮುಂಚೆ ನಮ್ಮ ದೇಶದ ಸ್ಥಾನ ಎಷ್ಟಿತ್ತು ಗೊತ್ತಾ ಸರ್? 81ನೇ ಸ್ಥಾನದಲ್ಲಿ ಇದ್ವಿ. ಈಗ ನಾವು 39ಕ್ಕೆ ಬಂದಿದ್ವಿ ಸಂಶೋಧನೆಯಲ್ಲಿ. ಪ್ರಪಂಚದಲ್ಲಿ ಅತ್ಯಂತ ಶರವೇಗದಲ್ಲಿ ಬೆಳೆದಿದ್ವಿ ಅಂತ ನಾನು ಹೇಳ್ಬೋದು. ಆಕ್ಚುಲಿ ನಾನು ನನ್ನ ವಸ್ತುಗಳನ್ನ ಪೇಟೆಂಟ್ ಮಾಡಿಕೊಂಡ್ರೆ ಅದು ನನಗೆ ಹಣ ಬಂತು ಅಂದರೆ ದೇಶಕ್ಕೆ ಕೂಡ ಬೆಳವಣಿಗೆ ಆಗ್ತದೆ ಸರ್. ಈಗ ನಾನು ಇದು ಭಾರತ ದೇಶದಲ್ಲಿ ಒಂದು ಮಾಡಿಕೊಂಡ್ರೆ ಭಾರತಕ್ಕೆ ಆಯಿತು. ಇದನ್ನು ನಾನು ಅಮೆರಿಕದಲ್ಲಿ ಈ ಪ್ರಾಡಕ್ಟನ್ನು ಕಮರ್ಷಿಯಲ್ ಅಮೆರಿಕದಲ್ಲಿ ಕೂಡ ಮಾಡ್ಕೋಬೇಕು. ಅಲ್ಲಿ ಅಮೆರಿಕದಲ್ಲಿ ಎಷ್ಟು ಪ್ರಾಡಕ್ಟ್ಸ್ ಎಲ್ಲ ಆಗ್ತದೆ ಆ ಹಣ ಭಾರತಕ್ಕೆ ಬರ್ತದೆ, ಇವನಿಗೆ ಬರ್ತದೆ. ಹಾಗಾಗಿ ಎಷ್ಟು ಪೇಟೆಂಟ್ ಮಾಡ್ಕೊತೀವಿ, ಎಷ್ಟು ಕಮರ್ಷಿಯಲೈಸ್ ಮಾಡ್ತೀವಿ, ಅದು ಆ ಒಂದು ಯಾರು ಸಂಶೋಧನೆ ಮಾಡಿರ್ತಾನೆ ಅವನಿಗೆ ಬರ್ತದೆ. ಅದು ದೇಶಕ್ಕೆ ಇಂಡೈರೆಕ್ಟಾಗಿ ಉದ್ಧಾರ ಅಥವಾ ಮುಂದುವರಿಯೋದಕ್ಕೆ ಕಾರಣ ಹಾಗೆ ಆಗ್ತದೆ ಸರ್. ಈಗ ಕಡೆಯದಾಗಿ ಈಗ ಬಹಳಷ್ಟು ವಿದ್ಯಾರ್ಥಿಗಳು ಸಂಶೋಧನೆಗಳನ್ನು ಮಾಡ್ತಾ ಇರ್ತಾರೆ, ಸಂಶೋಧನಾ ಕ್ಷೇತ್ರದಲ್ಲಿ ಇರ್ತಾರೆ. ಅವರಿಗೆ ತಾವು ತಮ್ಮ ಕಡೆಯಿಂದ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೋಡಿ, ಭಾರತ ದೇಶ ಮುಂದುವರಿಯುತ್ತಿರುವ ರಾಷ್ಟ್ರ ಅಥವಾ ಮುಂದುವರಿದ ರಾಷ್ಟ್ರ ಅಂತಾನೆ ನಾನು ಇವತ್ತು ಬಹಳ ಸಂತೋಷದಿಂದ ಹೇಳ್ತೇನೆ. ನಮ್ಮ ದೇಶದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಸಂಶೋಧನೆಗಳಿಗೆ ಹೆಚ್ಚು ಒತ್ತನ್ನು ಸರ್ಕಾರ ಕೊಡ್ತಾ ಇದೆ. ನೀವು ಸಂಶೋಧನೆಯನ್ನು ಮಾಡಿ ಒಳ್ಳೊಳ್ಳೆ ಸಂಶೋಧನೆಗಳನ್ನು ಮಾಡಿದರೆ ವಿಜ್ಞಾನಿಗಳಾಗಿ DRDO, IISc ಅಂಥ ಕಡೆ ಕೂಡ ಹೋಗಿ ವಿಜ್ಞಾನಿಗಳಾಗಿ ಕೆಲಸ ಮಾಡ್ಬೋದು. ಅಥವಾ ನೀವೇ ಒಂದು ಸ್ಟಾರ್ಟಪ್ ಮಗದೊಂದು ಮಾಡಿದರೆ ಅಲ್ಲಿ ಕೂಡ ನಿಮ್ಮ ಪ್ರಾಡಕ್ಟ್ಗಳನ್ನ ಚೆಂದ ಮಾಡ್ತಾ ಹೋದರೆ ನೀವು ಅಲ್ಲಿ ಕೂಡ ಒಳ್ಳೆ ಎಂಟರ್ಪ್ರಿನರ್ ಆಗ್ಬೋದು. ಸಂಶೋಧನೆಗಳನ್ನ ಮಾಡೋದ್ರ ಮುಖಾಂತರ ಒಳ್ಳೆಯ ವಸ್ತುಗಳನ್ನ ನೀವು ಏನಾದರೂ ನಾವೀನ್ಯತ ರೀತಿಯಲ್ಲಿ ತಂದರೆ ಅದು ದೇಶಕ್ಕೆ ಮತ್ತು ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗ್ತದೆ. ಇಂಜಿನಿಯರಿಂಗ್ ಮಾಡಿಯೋ, ಮೆಡಿಕಲ್ ಮಾಡಿಯೋ, BCA ಮಾಡಿಯೋ, BCom ಮಾಡಿಯೋ ಒಂದು ಸೆಟ್ಲ್ ಆಗಿಬಿಟ್ಟು ಸಂಬಳ
ತಗೊಳ್ತಾ ಹೋಗ್ತೀರಾ, ಅದಕ್ಕಿಂತ ಹೆಚ್ಚಿನ ಒಂದು ಅವಕಾಶಗಳು ನಿಮಗೆ ಸಂಶೋಧನೆಯಲ್ಲಿ ಸಿಗ್ತದೆ. ಆದರೆ ತಕ್ಷಣ ಸಿಕ್ಕೋದಿಲ್ಲ, ಸ್ವಲ್ಪ ದಿವಸ ಕಾದು ಚಂದ ಮಾಡಿದರೆ ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ಇದರಲ್ಲಿ ಸಿಗ್ತದೆ. ಭಾರತ ಇದರಲ್ಲಿ ಅನೇಕ ಅವಕಾಶಗಳನ್ನ ಕೊಡ್ತದೆ, ಪ್ರಪಂಚ ಅವಕಾಶಗಳನ್ನ ಕೊಡ್ತದೆ. ದಯಮಾಡಿ ಇದನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ತೇನೆ ನಾನು. ಧನ್ಯವಾದಗಳು ಸರ್. ಇಷ್ಟೊತ್ತು ಈ ಸಂಶೋಧನೆ ಮತ್ತು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಈ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ತುಂಬ ಧನ್ಯವಾದಗಳು ಸರ್.